ಇದು ಭಾರತ್ ನಗರನ ಭಾರತ್ ನಗರ್ ಕ್ಲೋಸ್ ಆಗ್ತಾ ಇಲ್ವೇ? ಅದೇ ಇನ್ ಮಿಕ್ಕಿದ್ದೆಲ್ಲ ಕ್ಲೋಸ್ ಮಾಡಬೇಡಿ ಅಂತ ನಾನು ಆಲ್ರೆಡಿ ಮೇಲ್ ಹಾಕಿದ್ದೀನಿ. ಓಕೆ. ಪೋಸ್ಟ್ ಆಫೀಸ್ಗೆ ಮರ್ಜ್ ಮಾಡಲೇಬಾರದು. ಭಾರತ್ ನಗರದಲ್ಲಿ ಪೋಸ್ಟ್ ಆಫೀಸ್ ಉಳಿಯಲೇಬೇಕು. ಇಲ್ಲಿನ ಜನರ ಸೇವೆಗಾಗಿ ಭಾರತ್ ನಗರ್ ಪೋಸ್ಟ್ ಆಫೀಸ್ ಉಳಿಯಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ನಾನು ಹೇಳ್ಬೇಕಾ, ಪರ್ಸನಲ್ ಆಫೀಸ್ ಅಲ್ಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋವಾಗ ನಮ್ಗೆ ಆರ್.ಡಿ ಹಿಂಗೆ ಏಜೆಂಟ್ ಹೆಂಗ್ ಮಾಡಿದ್ರು. ನಾವು ಮನೆ ಮನೆಗೂ ಹೋಗಿ ಆರ್.ಡಿ ಮಾಡ್ಸಿದ್ದೀರಿ. ಒಂದ್ಸತಿ ಮಕ್ಕಳ ಹೆಸರಲ್ಲಿ ಆರ್.ಡಿಗಳು ಮಾಡ್ಸಿದ್ದೀರಿ. ಮತ್ತೆ ಸೀನಿಯರ್ ಸಿಟಿಸನ್ಸ್. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಈಗ ಅವಾಗ ಕಡಿಮೆ ಇತ್ತು ಜನಗಳು, ಮನೆಗಳು ಕಮ್ಮಿ ಇತ್ತು. ಈಗ ಮನೆಗಳು ಎಷ್ಟೊಂದು ಆಗಿದೆ ಅಂದ್ರೆ ಸುತ್ತಮುತ್ತಲು ಇದೊಂದೇ ಅಲ್ಲ, ಹಳ್ಳಿಯವರು ಬರ್ತಾರೆ. ಈ ತರಕಾರಿ ಮಾರೋರು, ಕೆಲ್ಸಕ್ಕೆ ಬರೋರು, ಪ್ರತಿಯೊಬ್ಬರು ಅಕೌಂಟ್ ಇಲ್ಲಿ ಇಟ್ಕೊಂಡಿದ್ದಾರೆ. ಇವರಿಂದ ನಮ್ಗೆ ಏನು ಕಂಪ್ಲೇಂಟ್ ಇಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂತ ಇರೋದು. ಫ್ರೀ ಮನೆ, ಇದು ಆಫೀಸ್ ಫ್ರೀ, ಎಲೆಕ್ಟ್ರಿಕ್, ವಾಟರ್, ಪ್ರತಿಯೊಂದನ್ನು ಮೊನ್ನೆ ತಾನೇ ರೀಸೆಂಟ್ ಆಗಿ ರೆನೋವೇಷನ್ ಮಾಡ್ಸಿದ್ದೀವಿ. ಇಷ್ಟೆಲ್ಲಾ ಮಾಡಿ ನಾವು ಕೊಟ್ಟಿರೋದು ನಾವು ಉಳಿಸ್ಕೊಬೇಕು. ವಯಸ್ಸಾದವ್ರು ಇದಾರೆ, SSP ಅಂತ 5 ವರ್ಷಕ್ಕೆಲ್ಲ ನಾವು ಅಕೌಂಟ್ ಓಪನ್ ಮಾಡಿ ಇಟ್ಬಿಟ್ಟಿದ್ದೀರಿ. ತುಂಬಾ ಅಕೌಂಟ್ಸ್ ಇದೆ ಇವಾಗ. ಬರೀ 4500 ಅಲ್ಲ, ಇನ್ನೂ ಜಾಸ್ತಿ ಇದೆ. ಆಮೇಲೆ ಸ್ಕೂಲ್ ಮಕ್ಕಳು ಆರ್.ಡಿ ಮಾಡ್ತಾರೆ, ಅದನ್ನು ಡ್ರೈವ್ ಮಾಡ್ತಾರೆ. ಇಷ್ಟೆಲ್ಲಾ ಮಾಡಿದ್ರೆ ದಯಮಾಡಿ ಇದನ್ನ ಮಾತ್ರ ಎಲ್ಲಿ ಕಳಿಸಬಾರದು. ಭಾರತ್ ನಗರ್ಗೆ ಇದೊಂದು ಅಸೆಟ್ ತರ ಅಂತ ಹೇಳ್ತೀನಿ. ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ. ಖಂಡಿತ ಇಷ್ಟು ವರ್ಷದಿಂದ ಕಾಪಾಡಿರೋದು. ಇನ್ನ ನಮ್ಗೆ ಎಲ್ಲಾರ್ಗು ಉಪಕಾರ ಆಗ್ಬೇಕು. ಎಲ್ಲ ವಯಸ್ಸಾದವ್ರಿಗೆ, ಅದು ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್. ಇವಾಗ ನಮಗೂ ನಡಿಯಕ್ ಆಗಲ್ಲ, ನಂಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ. ಆದ್ರೂ ನಾನು ಬಂದಿದ್ದೀನಿ, ಯಾಕಂದ್ರೆ ಉಳಿಸ್ಕೊಬೇಕು, ಮಾಡ್ಬೇಕು ಅಂತ. ಮತ್ತೆ ಎಲ್ಲೂ ಕೂಡ ಈ ರೀತಿಯಾದ ಒಂದು ಪೋಸ್ಟ್ ಆಫೀಸು, ಒಂದು ಸೊಸೈಟಿ ಒಂದು ಫ್ರೀ ಬಿಲ್ಡಿಂಗ್ ಕೊಟ್ಟು, ವಾಟರ್ ಫೆಸಿಲಿಟಿ ಕೊಟ್ಟು, ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಪ್ರೊವೈಡ್ ಮಾಡಿ ನಡೀತಾ ಇರ್ತಕ್ಕಂಥ ಒಂದು ಅಂಚೆ ಕಚೇರಿ ಇದು. ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ RMS ಒಂದು ರೈಲ್ವೆ ಮೇಲ್ ಸರ್ವಿಸ್. ಅದು ಟ್ರೈನ್ ನಲ್ಲಿ ಪೋಸ್ಟ್ ಕಳಿಸ್ತಕ್ಕಂಥದ್ದು. ರೈಲ್ವೆ ಅವರೇ RMS ಇಂದ 25,000 ರೂಪಾಯಿ ಅವ್ರ ತಿಂಗಳಿಗೆ ವಸೂಲ್ ಮಾಡ್ತಾ ಇದ್ದಾರೆ ಬಾಡಿಗೆ. ಅದು ಹೆಚ್ಚಿಗೆ ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ರೀತಿ ಸಾವಿರಾರು ರೂಪಾಯಿ ಇವತ್ತು ಬಾಡಿಗೆ ಕೊಟ್ಟು ಇವತ್ತು ಗೌರ್ಮೆಂಟ್ ಆಫೀಸ್ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಯಾರು ಫ್ರೀ ಆಗಿ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ಇದೊಂದು ಏನೋ ನಷ್ಟದಲ್ಲಿ ಹೋಗ್ತಾ ಇದೆ, ಟ್ರಾನ್ಸಾಕ್ಷನ್ ಇಲ್ಲ, ಯಾರು ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ಒಂದು ನಾವು ಹೇಳ್ತಕ್ಕಂಥದ್ದು ಪೋಸ್ಟ್ ಆಫೀಸ್ ಆಗ್ಬೋದು, ಬೇರೆ ಯಾವುದೇ ವೆಲ್ಫೇರ್ ಸರ್ವಿಸ್ ಆಗ್ಬೋದು, ರೈಲ್ವೆ ಆಗ್ಬೋದು, ಬ್ಯಾಂಕ್ ಆಗ್ಬೋದು, ಮತ್ತೆ ಯಾವುದೇ ಒಂದು ಸರ್ವಿಸ್ ಸೆಕ್ಟರ್ಸ್ ಲಾಭ ನಷ್ಟ ಅಂತಕ್ಕಂಥ ಆಧಾರದಲ್ಲಿ ಇವತ್ತು ಯಾವುದನ್ನು ಕೂಡ ಮುಚ್ಚಬಾರ್ದು. ಅದು ಇವತ್ತು ನಮ್ಮ ಒಂದು ಮೂಲಭೂತ ಹಕ್ಕದು. ಇವಾಗ ರೈಲ್ವೇಸ್ ಇದೆ, ನಾರ್ತ್ ಈಸ್ಟ್ ಕಡೆ ಹೋಗ್ತಕ್ಕಂಥ ಎಲ್ಲಾ ಟ್ರೈನ್ಸ್ ಲಾಸ್ಟ್ ಅಲ್ಲಿ ಹೋಗೋದು ಇಡೀ ನಾರ್ತ್ ಈಸ್ಟ್. ಯಾಕಂದ್ರೆ ಅದು ರಿಮೋಟ್, ಕಡಿಮೆ ಜನ ಇರ್ತಾರೆ, ಹೆಚ್ಚಾಗಿ ಖರ್ಚಾಗತ್ತೆ. ಆದ್ರೆ ಓವರ್ ಆಲ್ ರೈಲ್ವೇಸ್ಗೆ ಇವತ್ತು ಲಾಭ ಬರ್ತಾ ಇದೆ ಅಂದ್ರೆ ಬರ್ತಾ ಇದೆ. ಇನ್ನೊಂದ್ ಕಡೆ ಬ್ಯಾಂಕ್ ಅಲ್ಲಿ ಮೊನ್ನೆ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಬ್ಯಾಂಕ್ ಅವರು ಇವತ್ತು ಲಾಭ ನಷ್ಟ ತೋರಿಸಬಾರ್ದು ವರ್ಷ. ಅದು ಪದ್ಧತಿ ಅಲ್ಲ, ಅದು ಇಟ್ ಇಸ್ ನಾಟ್ ಅ ಕರೆಕ್ಟ್ ಥಿಂಗ್. ಯಾಕಂದ್ರೆ ಬ್ಯಾಂಕ್ ಬಂದ್ರೆ ಸರ್ವಿಸ್ ಕೊಡೋದಕ್ಕೆ ಇರ್ತಕ್ಕಂಥದ್ದು. ನಾನು ಫಸ್ಟ್ ಕ್ವಾರ್ಟರ್ ಲಿಸ್ಟ್ ಬಂತು, ಸೆಕೆಂಡ್ ಕ್ವಾರ್ಟರ್ ಲಿಸ್ಟ್ ಲಾಭ ಬಂತು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬ್ಯಾಂಕ್ಸ್ ಬರಬಾರ್ದು. ಯಾಕಂದ್ರೆ ಅವ್ರು ಜನರಿಂದ ಬಡ್ಡಿ ವಸೂಲ್ ಮಾಡಿ ಸರ್ಕಾರದಿಂದ ಬಡ್ಡಿ ವಸೂಲ್ ಮಾಡ್ತಾರೆ. ಆ ರೀತಿ ಇರುವಾಗ ಅದನ್ನ ನೀವು ಲಾಭ ನಷ್ಟ ತೋರಿಸಬಾರ್ದು ಅಂತೇಳಿ. ಅದರಿಂದ ಇವತ್ತು ಮುಖ್ಯವಾಗಿ ಒಂದು ಪೋಸ್ಟ್ ಆಫೀಸ್ ಸಮಾಚಾರಕ್ಕೆ ಬಂದ್ರೆ, ಈಗಾಗಲೇ ಕೇಂದ್ರದಲ್ಲಿ ಇರ್ತಕ್ಕಂಥ 3 ಏನ್ ಬ್ರಿಟಿಷ್ ಕಾಲದ ಪೋಸ್ಟ್ ಆಫೀಸ್ ಮುಚ್ಚಾಕ್ಬಿಟ್ಟಿದ್ದಾರೆ. ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಚಾಂಪಿಯನ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಇವತ್ತು ಕೂಡ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ. 100 ವರ್ಷ ಹಳೆಯದು, ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಅಲ್ಲಿ ಜನ ಇಲ್ವಾ? ಅಲ್ಲಿ ಡೈಲಿ ಟ್ರಾವೆಲರ್ಸ್ ಇವತ್ತು 1000 ಜನ ಅಲ್ಲಿ ಹೋಗ್ತಾರೆ ಬರ್ತಾರೆ. ಪೆನ್ಷನ್ ಹೋಲ್ಡರ್ಸ್ ಜಾಸ್ತಿ ಇರ್ತಕ್ಕಂಥ ಜಾಗ ಇಲ್ಲಿ ಇದೇ ತರ. ಇನ್ನೊಂದು ಕಡೆ ಬಂಗಾರಪೇಟೆಯಲ್ಲಿ APMC ಯಾರ್ಡ್ ಅಂತ ಹೇಳಿದ್ರೆ ಡೈಲಿ 100 ಮಂಡಿ ಮರ್ಚೆಂಟ್ಸ್ ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು, ರೈತರು ಎಲ್ಲರೂ ಕೂಡ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. APMC ಯಾರ್ಡ್ ಇಲ್ಲಿ ಬಂಗಾರಪೇಟೆ ಕೋಲಾರ ಮುಖ್ಯಸ್ಥ ಇರ್ತಕ್ಕಂಥದ್ದು. ಅದರಿಂದ ಇದು ಸರ್ಕಾರದ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಎಲ್ಲೂ ಕೂಡ ಸರ್ಕಾರದ ಒಂದು ಸಿಂಬಲ್ ಇರಬಾರ್ದು. ಇಷ್ಟೇ ಪೊಲೀಸ್ ಸ್ಟೇಷನ್ ಮರ್ಜ್ ಮಾಡ್ಬಿಟ್ಟಿದ್ದಾರೆ. ಬೆಮ್ಮಲ್ಲೂರು ಪೊಲೀಸ್ ಸ್ಟೇಷನ್ ನಾವು ಹೋಗ್ತಾ ಇದೀವಿ, ಇವಾಗ ಇಲ್ಲ. ಔಟ್ ಪೋಸ್ಟ್ ಹೋಗ್ಬಿಟ್ಟು ಆಮೇಲೆ ಬಂಗಾರಪೇಟೆಗೆ ಬರ್ಬೇಕು. ಚಾಂಪಿಯನ್ ಮಾರಿಕೊಪ್ಪಂ ಪೊಲೀಸ್ ಸ್ಟೇಷನ್ ಮುಚ್ಚಾಕ್ಬಿಟ್ಟಿದ್ದಾರೆ. ಎಲ್ಲ ಬೂದಿಕೋಟೆ ಒಂದು ಹಾಕ್ಬಿಟ್ಟಿದ್ದಾರೆ, ಈ ಕಡೆ ಬೆತ್ಮಂಗ್ಲಿಗೆ ಒಂದು ಮರ್ಜ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವು ಹೇಳ್ತಕ್ಕಂಥದ್ದು, ಇದು ಯಾವುದೇ ಕಾರಣ ಕೂಡ ಏನು ನ್ಯಾಯವಾದ ಒಂದು
ಕೆಲಸ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ಭಾರತ್ ನಗರದಲ್ಲಿ ಇರ್ತಕ್ಕಂಥ ಅಂಚೆ ಕಚೇರಿ ಇವತ್ತು ಏನು ನಮ್ಮ ಗಣೇಶನ ಹೇಳ್ತಕ್ಕಂಥ ಸಾವಿರಾರು ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ, FD ಇದೆ, ಪೆನ್ಷನ್ ಇದೆ, ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಇಲ್ಲಿ ಎಕ್ಸರ್ವಿಸ್ ಮ್ಯಾನ್ ಕ್ಯಾಂಟೀನ್. ಆ ಕ್ಯಾಂಟೀನ್ ಬರೋರೆಲ್ಲ ಇಲ್ಲಿಂದ ಹೋಗೋದು ಕ್ಯಾಂಟೀನ್ಗೆ. ಮತ್ತೆ ಹೆಚ್ಚೆಚ್ಚಾಗಿ ಇವತ್ತು ಎಕ್ಸರ್ವಿಸ್ ಮ್ಯಾನ್ಗಳು ಇಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರಿಂದ ನಾವು ಇವತ್ತು ನಮ್ಮ ಇವತ್ತು ಈ ಹೋರಾಟ ದಿಢೀರಂತ ಬಂದಿರ್ತಕ್ಕಂಥದ್ದಲ್ಲ. ಈ ಒಂದು ಹೋರಾಟ ಹಲವಾರು ರೀತಿಯಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, MLA ಮತ್ತು MP ಗಳಿಗೆ ಇವತ್ತು ಮೆಮೊರಂ ಕೊಟ್ಟು ಅವರಿಗೆ ನಾವು ಕನ್ವಿನ್ಸ್ ಮಾಡ್ತಕ್ಕ ರೀತಿಯಲ್ಲಿ ಮಾತಾಡಿ ಕೂಡ ಅವರು ಇವತ್ತವರೆಗೂ ಅವರು ಸ್ಪಂದನೆ ಮಾಡಲಿಲ್ಲ. ಇದುವರೆಗೂ ಕೂಡ ಸಕಾರಾತ್ಮಕವಾಗಿ ಯಾವುದೇ ರಿಪ್ಲೈ ಇವತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪೋಸ್ಟ್ ಆಫೀಸ್ ಇದ್ದಾರೆ ಕೋಲಾರದವರು, ಅವರು ಇವತ್ತು ಯಾವುದೇ ಉತ್ತರ ಕೊಟ್ಟಿಲ್ಲ. MLA ಇವತ್ತು ಉತ್ತರ ಕೊಟ್ಟಿಲ್ಲ, MP ಇವತ್ತು ಉತ್ತರ ಕೊಟ್ಟಿಲ್ಲ. ಇದೇ MLA ಅವರಿಗೆ ನಾವು ಮೆಮೊರಂ ತಗೊಂಡು ಕೊಟ್ಟಾಗ ಆಲ್ರೆಡಿ ಲಕ್ಷ್ಮಣ್ ಕುಮಾರ್ ಕೊಟ್ಟಿದ್ದಾರೆ, ಸರ್ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸಂತೋಷ ನಮ್ಗೆ. ಭಾರತ್ ನಗರ್ ಪೋಸ್ಟ್ ಆಫೀಸ್ ನ ತೆಗ್ಸ್ಬೇಕನ್ನೋದು ಒಂದು ಪೋಸ್ಟ್ ಆಫೀಸ್ ನ ಒಂದು ನಿಯಮದಿಂದ ಅವ್ರು ಮಾಡಿದ್ದಾರೆ. ಆದ್ರೂ 3 ಕಿಲೋಮೀಟರ್ ಅಂತ 2.5 ಕಿಲೋಮೀಟರ್ ಅಂತ ಮಾಡಿದ್ದಾರೆ. ಇದು ನಮ್ಮ 2.5 ಕಿಲೋಮೀಟರ್ ಬರೋದಿಲ್ಲ, 3 ಕಿಲೋಮೀಟರ್ ಮೇಲೇನೆ ಇದೆ. ಅದರಿಂದ ಇದನ್ನ ರಿಟೈನ್ ಮಾಡಬೇಕು. ಯಾಕಂದ್ರೆ ಪೋಸ್ಟ್ ಇಲ್ಲಿ ಭಾರತ್ ನಗರಲ್ಲಿ ಸುಮಾರು 4,500 ಇದು ಇದ್ದಾರೆ, ಜಾಸ್ತಿ ಇದ್ದಾರೆ. ಓಕೆ, ಇನ್ನ ಜಾಸ್ತಿ ಇದ್ದಾರೆ. ಅವರೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಎಲ್ಲ ಬೇರೆ ಕಡೆಗೆ ಓಡಾಡಕ್ಕೂ ಆಗಲ್ಲ. ಅದು ಇಲ್ಲಿಂದ ಒಂದು ಮನೆಯಿಂದ ಬಂದು ಇಲ್ಲಿ ಮಾಡಕ್ಕೆ ತುಂಬಾ ಅನುಕೂಲ ಇರೋ ಪೋಸ್ಟ್ ಆಫೀಸ್ ನ ತೆಗ್ಸ್ಬಾರ್ದು ಅಂತ ಹೇಳ್ತಾ ಇವತ್ತು ಏನು ಇವ್ರು ಮನವಿ ಮಾಡಿದ್ದಾರೆ, ಯಾರು ಎಲ್ಲ ನಮ್ಮ ಭಾರತ್ ನಗರ ಅವರು ಎಲ್ಲ ಮನವಿ ಮಾಡಿದ್ದಾರೆ. ಎಲ್ಲಾ ಕಡೆ ಸೀನಿಯರ್ ಸಿಟಿಸನ್ಸ್ ಎಲ್ಲಾ ಕಡೆ ಮನವಿ ಮಾಡಿದ್ದಾರೆ. ಅದರಿಂದ ಇದನ್ನ ರಿಟೈನ್ ಮಾಡ್ಬೇಕಂತ ಹೇಳಿ ನಾವು ನಿಮ್ ಜೊತೆಗೆ ಇದ್ದು ಹೋರಾಟವನ್ನು ಮಾಡೋಣ ಅಂತ ಹೇಳಿ ನಾವು ಎಲ್ರಿಗೂ ಮಾತು ಮುಗಿಸ್ತಾ ಇದ್ದೀವಿ. ಇದ್ರ ಹಿಂದೆ ಏನು ರೂಟ್ ಕಾಸ್ ಏನು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಈ ಒಂದು ಅಂಚೆ ಕಚೇರಿ ಅಂತ ನಾವು ಏನು ಹೇಳ್ತೀವಿ, ಅದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ನಲ್ಲಿ ಬರ್ತದೆ. ಆದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಹಲವಾರು ರೂಲ್ಸ್, ರೆಗ್ಯುಲೇಷನ್, ಆಕ್ಟ್ ಎಲ್ಲ ಇದೆ. ಅದ್ರ ಪ್ರಕಾರ ನಮಗೆ ಹೇಳ್ತಾರೆ. ಆದ್ರೆ ಕೂಡ ಇಲ್ಲಿರುವಂತ ಜನಗಳ ಸಮಸ್ಯೆಗಳನ್ನ ನಾವು ಹೇಳ್ಬೇಕಾದಂತೂ ನಮ್ಮ ಧರ್ಮ. ಈಗಾಗಲೇ ಗಣೇಶನ್ ಮಾತಾಡ್ತಾ ಹೇಳ್ತಾ ಇದ್ರು, ಏಜ್ ಫ್ಯಾಕ್ಟರ್, ವಯಸ್ಸಿನ ಆಧಾರದ ಮೇಲೆ ಕೂಡ ನಾವು ಇಲ್ಲಿ ನೋಡ್ಬೇಕು. ಇವತ್ತು ಈ ಒಂದು ಪೋಸ್ಟ್ ಆಫೀಸ್ ಇರೋದ್ರಿಂದ ಹಲವಾರು ಸಾವಿರಾರು ಜನಗಳಿಗೆ ಅನುಕೂಲ ಆಗಿದೆ. ಈ ಅನುಕೂಲನ ಇವತ್ತು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿದ್ರೆ ಅದರಿಂದ ತೊಂದರೆಗಳು ಜಾಸ್ತಿ ಆಗತ್ತೆ. ಆದ್ರಿಂದ ನಿಮ್ಮೆಲ್ಲರ ಪರವಾಗಿ ಯಾರು ಕನ್ಸರ್ನ್ ಮಿನಿಸ್ಟ್ರಿ ಇರ್ತಾರೆ, ಯಾಕೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ನವ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ರೆ ಏನೂ ಆಗೋದಿಲ್ಲ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಕನ್ಸರ್ನ್ ಮಿನಿಸ್ಟ್ರಿಗೆ ನಾವೊಂದು ಅಪೀಲ್ ಮಾಡ್ತಾ ಇದ್ದೀವಿ. ಈ ಒಂದು ಸೌಲಭ್ಯನ ಉಳಿಸ್ಕೊಡ್ಬೇಕು. ಈಗ ಸೌಲಭ್ಯ ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ಬೇಕು. ಮಕ್ಕಳ ಹತ್ರ ಹಾಲು ಕೊಡೋದು ಅಂತ ಒಂದು ಗಾದೆ ಇದೆ. ಆದ್ರಿಂದ ನಾವೆಲ್ಲ ಅಳ್ಬೇಕು. ಹತ್ರನೇ ಅವ್ರಿಗೆ ಕೇಳ್ಸೋದು, ಇಲ್ದಿರ್ ಕೇಳ್ಸೋದಿಲ್ಲ. ಭಾರತ್ ನಗರ್ ಪೋಸ್ಟ್ ಆಫೀಸ್ ಅನ್ನ ಉಳಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಪತ್ರ ಕೊಟ್ರೆ ಮಾತ್ರ ಸಾಲದು. ಇದು ಪರಿಪೂರ್ಣ ಆಗಬೇಕಾದ್ರೆ ನಮ್ಮ ಕೂಗು ಎಲ್ಲ ಕಡೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮನವಿ ಪತ್ರಗಳು ಎಲ್ಲ ಕಡೆನೂ ಹೋಗಿದೆ. MLA ಹೋಗಿದೆ, MP ಹೋಗಿದೆ, ಮತ್ತೆ ಜಿಲ್ಲಾ ಪೋಸ್ಟಲ್ ಅಧಿಕಾರಿಗಳಿಗೆ ಹೋಗಿದೆ. ಆದ್ರೆ ಕೂಡ ನಾವೊಂದು ಜನರ ಒಂದು ಬೇಡಿಕೆಯಾಗಿ ಇದು ಇರಬೇಕು ಅನ್ನೋದಕ್ಕೋಸ್ಕರ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಅಕೌಂಟ್ಸ್ ಎಷ್ಟಿದೆ, 4,500 ಜನ ಅಕೌಂಟ್ಸ್ ಇರುವಾಗ ಅದನ್ನ ಮೀರಿ ಅದನ್ನ ಬೇರೆ ಕಡೆ ಇದು ಮಾಡುವುದು, ವರ್ಗಾವಣೆ ಮಾಡುವುದು ಅಥವಾ ಬದಲಾವಣೆ ಮಾಡುವುದು, ಜನ ಇಲ್ಲಿಂದ ಓಡಾಡಬೇಕಾಗ್ತದೆ. ಆ ಓಡಾಟ ಇರಬಾರದು. ಎಲ್ಲ ಸೀನಿಯರ್ ಸಿಟಿಸನ್ ಆಗಿದ್ದಾರೆ, FD ಕೊಟ್ಟಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇವರು ಇಲ್ಲಿಂದ ಬಂಗಾರಪೇಟೆಗೋ ರಾಬರ್ಸನ್ ಪೇಟೆಗೋ ಇದನ್ನು ಬದಲಾವಣೆ ಮಾಡಿದ್ರೆ ಅದು ಭಾರಿ ತೊಂದರೆ ಆಗ್ತದೆ. ಓಡಾಟ
ನಮ್ಮ ಭಾರತ್ ನಗರದಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಆಗಿತ್ತು. ಇದೇನು 1 ತಿಂಗಳ ಹಿಂದೆ ಒಂದು ಗೊಂದಲವನ್ನು ಸೃಷ್ಟಿ ಆಗಿತ್ತು. ಅವತ್ತಿನ ದಿನ ಏನ್ ಭಾರತ್ ನಗರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಆ ಸಂಘ ಎಲ್ಲ ಸೇರಿ ನಮ್ಮ ಸಂಸದರನ್ನ ಭೇಟಿ ಮಾಡಿ ಒಂದು ಅಹವಾಲು ಪತ್ರವನ್ನ ಕೊಟ್ಟು, ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಕೂಡ ನಾಗರಿಕ ಬಂಧುಗಳಿಗೆ ತೊಂದರೆ ಆಗುತ್ತೆ, 4500 ಅಕೌಂಟ್ಸ್ ಇದೆ, ಇಲ್ಲಿ ಈ ತರ ಮಾಡಬಾರ್ದು ಯಾವ್ದು ಅಂತ ಮನವಿಯನ್ನ ಕೊಟ್ಟಿದ್ರು. ನಮ್ಮ ಮುಖಂಡರು, ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ CPM ಮುಖಂಡರು ಎಲ್ಲ ಕೂಡ ಕೊಟ್ಟವಾಗ ಇಲ್ಲಿ ಒಂದು ಮುಖಂಡರಿದ್ರು, ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಬರ್ಬೇಕಾಗಿತ್ತು. ಇಲ್ಲಿ ಸರ್ವಣ ಮೂರ್ತಿ ಅಂತಕ್ಕಂಥವ್ರು ಈ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಒಬ್ಬ ಸದಸ್ಯರಾಗಿದ್ದಾರೆ. ಅವರು ನಮ್ಮನ್ನ ಭೇಟಿ ಮಾಡಿ ಆ ಲೆಟರ್ ಅನ್ನ ನನ್ನ ಹತ್ರ ಕೊಟ್ರು. ನನ್ನ ಹತ್ರ ಕೊಟ್ಟ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಮುಖಂಡರಾದ ಮಹೇಶ್ ಅವ್ರ ಹತ್ರ ನಾನು ದೂರವಾಣಿ ಮುಖಾಂತರ ಅದನ್ನ ವಾಟ್ಸಪ್ ಕಳಿಸಿ ಚರ್ಚೆಯನ್ನ ಮಾಡಿ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬೇಕು, ನಮ್ಮ ಸಂಸದರಿಗೆ ಒತ್ತಡವನ್ನ ಹಾಕಿ ಅಂತಕ್ಕಂಥದ್ದು ಅವತ್ತು ನಾವು ಏನು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ತದನಂತರ ಒಂದೇ ದಿನಕ್ಕೆ ಅಲ್ಲಿಂದ ಅಧಿಕಾರಿಗಳು ಬಂದು ಇಲ್ಲಿಂದ ಮೆಜರ್ಮೆಂಟ್ ಮಾಡಿ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂತಕ್ಕಂಥದನ್ನ ಹೇಳಿದ್ರು. ಅವತ್ತೇ ಇದನ್ನ ಸ್ಥಗಿತ ಮಾಡಿದ್ರು. ಮತ್ತೆ ತದನಂತರ ರಾತ್ರಿ ಏನಾಯ್ತು, ಊಹಾಪೋಹಗಳಲ್ಲಿ ಇಲ್ಲಿ ಮತ್ತೆ ಇದು ಏನೋ 1ನೇ ತಾರೀಕಿಂದ ಸ್ಥಗಿತ ಆಗ್ತದೆ ಅಂತಕ್ಕಂಥ ಗೊತ್ತಾದ ಮೇಲೆ ನಮ್ಮ ಸಾಹೇಬರಿಗೆ ನಾವು ತಿಳಿಸಿದ ಮೇಲೆ ಇವತ್ತೆಲ್ಲರೂ ಕೂಡ 11 ಗಂಟೆಗೆ ನಾವು ಇಲ್ಲೆಲ್ಲರೂ ಸೇರ್ಬೇಕು. ಅವ್ರ ಜೊತೆಗೆ ಸೇರಿ ಸಂಸದರ ಮುಖಾಂತರ ದೂರವಾಣಿ ಕರೆ ಮುಖಾಂತರ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ಇಲ್ಲಿಗೆ ಬಂದು ನಾವು ಇದನ್ನ ಕ್ಲೋಸ್ ಮಾಡ್ಬೇಕು, ಯಾವುದು ಇಲ್ಲಿ ಊಹಾಪೋಹಗಳಿಲ್ಲ, ಇದನ್ನ ಸಮರ್ಪಕವಾಗಿ ಇಲ್ಲೇ ಇರ್ತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಾವು ಒಗ್ಗೂಡಿ ಅವತ್ತು ಸರ್ವಣ ಮೂರ್ತಿ ಸರ್ ಏನ್ ಹೇಳಿದ್ರು, ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಎಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮದ್ರೆ, ನಮ್ಮ ನಾಗರಿಕರೇ, ನಮ್ಮ ಮತದಾರರೇ, ಎಲ್ಲರೂ ಕೂಡ ನಾವೆಲ್ಲ ಒಂದಾಗಿ ಶ್ರಮಿಸಿದ್ರೆ ಮಾತ್ರ ಪೋಸ್ಟ್ ಆಫೀಸ್ಗೆ ಉಳಿಗಾಲ ಇದೆ ಅಂತಕ್ಕಂಥದ್ದು ಆ ಮಾತಿಗೆ ನಾವು ಭದ್ರ. ಪೋಸ್ಟ್ ಆಫೀಸ್ ನ ಶಿಫ್ಟಿಂಗ್ ಮಾಡ್ತಾ ಇದಾರೆ, ಇಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಅಂತ ಒಂದು ರೂಮರ್ ಇದೆ. ಅದ್ರ ಬಗ್ಗೆ ನೀವು ಕ್ರಮ ವಹಿಸ್ಬೇಕು ಅಂತ ರಾಧಾಕೃಷ್ಣವರು ನನ್ಗೆ ಹೇಳಿದಾಗ ನಾನು ಕೂಡ್ಲೆ ಇಲ್ಲಕ್ಕ ಹಂಗ ಆಗೋದಿಲ್ಲ, ನಾನ್ ಮಾತಾಡ್ತೀನಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮ್ದೇ ಇರೋದ್ರಿಂದ ನಾವು ಈ ಭಾಗದ ಎಕ್ಸ್ ಜಿಲ್ಲಾ ಪಂಚಾಯತ್ ಮೆಂಬರು, ಇಲ್ಲೆಲ್ಲ ಹೆಚ್ಚು ಕಮ್ಮಿ ನಮ್ಗೆಲ್ಲ ಗೊತ್ತಿರೋರೆ. ಇಲ್ಲಿ ಪಕ್ಷ ಭೇದ ಅವೆಲ್ಲ ಯಾವ್ದು ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಹೇಳಿ ಬೆಳಗ್ಗೆನೆ ನಾನು ನಮ್ಮ ಕೋಲಾರದ ಸಂಸದರಾದಂತ ಮಲ್ಲೇಶ್ ಬಾಬು ಅವ್ರನ್ನ ಫೋನ್ ಮುಖಾಂತರ ಮಾತಾಡಿದಾಗ ಅವರು ಡೆಲ್ಲಿನಲ್ಲಿದ್ದಾರೆ. ಇವತ್ತು ಸೆಷನ್ ಇದೆ. ಸೆಷನ್ ಇದ್ರು ಕೂಡ ನಾನು ಫೋನ್ ಮಾಡಿ ಮಾತಾಡಿದೆ, ಅಣ್ಣ ಈ ತರ ಒಂದು ಪೋಸ್ಟ್ ಆಫೀಸು ಅದನ್ನೇನು ಮುಚ್ಚಬೇಕು ಅಂತ ಡಿಪಾರ್ಟ್ಮೆಂಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಒಂದು ವದಂತಿಗಳು ಬರ್ತಿದೆ. ದಯವಿಟ್ಟು ಆ ತರದ್ದು ಆಗ್ಬಾರ್ದು. ಯಾಕಂದ್ರೆ ಅಲ್ಲಿ ಬೆಮಲ್ ಏರಿಯಾನಲ್ಲಿ ಒಂದು ಟೌನ್, ಅದು ಗ್ರಾಮ ಪಂಚಾಯತ್ ಇದ್ರು ಕೂಡ ಒಂದು ಟೌನ್ ತರ ಒಂದು ಏರಿಯಾ ಅದು. ಅಲ್ಲಿ ಪೋಸ್ಟ್ ಆಫೀಸ್ ಇರ್ಲೇಬೇಕು ಅಂದಾಗ ನನ್ನ ಹತ್ರ ಕೂಡ ಬಂದಿದ್ರು, ಭೇಟಿ ಮಾಡಿದ್ರು ಅಂತ ಹೇಳಿದ್ದಾರೆ. ನಾನು ಈ ಕೂಡಲೇ ಅಧಿಕಾರಿಗಳು ಮಾತಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರೋ ಪೋಸ್ಟ್ ಆಫೀಸ್ ಮುಚ್ಚೋದಕ್ಕೆ ಬಿಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಆಂಡ್ರಸನ್ ಪೇಟೆಲ್ ಒಂದು, ಮತ್ತೆ ಇದರಲ್ಲಿ ಬಾರಂಡಲ್ಲಿ ಇದೆಲ್ಲಾನು ಇದೇ ತರ ಇದೆ. ಎಕ್ಸೆಪ್ಟ್ ಬೆಮಲ್ ನಗರಲ್ಲಿ ಇರುವಂತ ಒಂದು ಪೋಸ್ಟ್ ಆಫೀಸು SO ಒಂದು ಬಿಟ್ಟು ಇನ್ಯಾವುದನ್ನು ನಾನು ಕ್ಲೋಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ, ನಾನು ನಿಮ್ ಮಾತು ತಗೊಂಡೋಗಿ ನಾನು ಅಲ್ಲಿ ಮಾತು ಕೊಡ್ರೆ ನಡ್ಕೋಬಹುದಾ ಅಂತ ಕೇಳಿದಾಗ ನೀವು ಅಲ್ಲೋಗಿ ಫೋನ್ ಮಾಡಬೇಕಾದ್ರೆ ನಾನು ಕೊಡು ಅಂತ ಹೇಳಿದ್ದಾರೆ. ನಿಮ್ ಮುಂದೆ ಅವ್ರ ಫೋನು ಕೂಡ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಪೋಸ್ಟ್ ಆಫೀಸ್ ಮುಚ್ಚೋದಕ್ಕೆ ಬಿಡೋದಿಲ್ಲ, ಪೋಸ್ಟ್ ಆಫೀಸ್ ಕ್ಲೋಸ್ ಆಗಲ್ಲ, ಪೋಸ್ಟ್ ಆಫೀಸ್ ನಡೆಯುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಮಾತು ಕೊಡ್ತಾ, ಎಲ್ರು ಬಹುತೇಕ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ. ಯಾಕಂದ್ರೆ ಈ ಪ್ರೊಟೆಸ್ಟ್ ಮಾಡುವಾಗ ಯುವಕರು ಸೀನಿಯರ್ಸ್ ಇರ್ಬೇಕು. ನಾನ್ ನೋಡಿದಾಗ ಎಲ್ಲರೂ ಪಾಪ ಸೀನಿಯರ್ ಸಿಟಿಸನ್ಸ್. ಯಾಕಂದ್ರೆ ಎಲ್ರಿಗೂ ಇದ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಕ್ರೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಬೇಡಿಕೆನ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಮ್ಮ ಸಂಸದರು ಸ್ಪಂದಿಸ್ತಾರೆ. ಇದನ್ನ ಪೋಸ್ಟ್ ಆಫೀಸ್ ಯಾವುದೇ ಕಾರಣಕ್ಕೂ ಮುಚ್ಚದೆ ನಾವು ನೋಡ್ಕೊಂತ ಜವಾಬ್ದಾರಿ ನಾವು ತಗೊಂತೀವಿ ಅಂತ ಹೇಳ್ತಾ, ಈಗ ನಾನು ಒಂದ್ಸರಿ MP ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ, ಸಂಬಂಧಪಟ್ಟದ್ದು ಯಾರೋ ನೀವು ಬೇಕಾದ್ರೆ ಮಾತಾಡಿ. ಆಗ್ಬೋದಾ ಸರ್? ನಮಸ್ತೆ ಅಣ್ಣ, ನಾವು ಇಲ್ಲಿ ಇದ್ರಲ್ಲಿದ್ದೀವಿ, ಆಲದ ಮರ ಭಾರತ್ ನಗರಲ್ಲಿ. ಇಲ್ಲಿ ನಮ್ಮ ಕಮ್ಯುನಿಸ್ಟ್ ಮತ್ತೆ ಎಲ್ಲಾ ನಾಗರಿಕರು ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿರೋ ಒಂದು ಪೋಸ್ಟ್ ಆಫೀಸ್ ಏನಿದೆ SO ಸಬ್ ಪೋಸ್ಟ್ ಆಫೀಸ್ ಕ್ಲೋಸ್ ಆಗುತ್ತೆ ಅಂತ ಅವ್ರ ವದಂತಿಗಳು ಬಂದಿದೆ. ಯಾವುದೇ ಕಾರಣಕ್ಕೂ ಆ ಪೋಸ್ಟ್ ಆಫೀಸ್ ಕ್ಲೋಸ್ ಆಗ್ಬೇಕು, ಅದನ್ನ ಮುಂದುವರಿಬೇಕು ಅಂತ ಅವ್ರ ಬೇಡಿಕೆ. ಇದು ಭಾರತ್ ನಗರ ಅಣ್ಣ. ಭಾರತ್ ನಗರ್ ಕ್ಲೋಸ್ ಆಗ್ತಾ ಇಲ್ವೇ? ಅದೇ ಅವ್ರಿಗೆ ವದಂತಿ ಹಂಗ್ ಬಂದಿದೆ. ಬಂದಿದ್ರಲ್ಲ ಅವ್ರು ಅಲ್ಲಿಂದ ಭಾರತ್ ನಗರ್ ಇಂದ ಒಂದಷ್ಟು ಜನ ಬಂದಿದ್ರು ಹೇಳಿದೆ. ಓಕೆ. ಬೆಮಲ್ ನಗರ್ ಕಾಲನಿ ಅದೊಂದು ಮಾತ್ರ ಕ್ಲೋಸ್ ಮಾಡಿಸ್ತಾ ಇದಾರ. ಸರಿ. ಇನ್ ಮಿಕ್ಕಿದ್ದೆಲ್ಲ ಕ್ಲೋಸ್ ಮಾಡಬೇಡಿ ಅಂತ ನಾನು ಆಲ್ರೆಡಿ ಮೇಲ್ ಹಾಕಿದೀನಿ. ಓಕೆ. ಒಂದು ಲೆಟರ್ ಬೇಕು, ಹಾರ್ಡ್ ಕಾಪಿ ಅಂದ್ರು. ಓಕೆ. ಹಾರ್ಡ್ ಕಾಪಿನೂ ಕೊಡ್ತೀನಿ ಅಂತ ಹೇಳಿದೀನಿ. ಸರಿ ಅಣ್ಣ. ಮೇಲ್ನು ಇದ್ ಮಾಡಿದೀನಿ, ಅವ್ರಿಗೆ ಮೇಲ್ ಹಾಕಿದೀನಿ.
ಬಟ್ ಯಾವ್ದೇ ಕಾರಣಕ್ಕೂ ಭಾರತ್ ನಗರ್ ಎಸ್ಒ ಕ್ಲೋಸ್ ಆಗಲ್ವಲ್ಲಣ್ಣ? ಇಲ್ಲಣ್ಣ, ಭಾರತ್ ನಗರ್ ಎಷ್ಟೋ ಕ್ಲೋಸ್ ಆಗಲ್ಲ. ಬಂದಿದ್ರಲ್ಲ, ಜನ ಬಂದಿದ್ರು, ನಾನು ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಹೋಗಿ ಅಂತ ಅವ್ರ ಮುಂದೆನೆ ಮಾತಾಡುತ್ತಲ್ಲ. ಓಕೆ. ಆಫೀಸರ್ ಮಾತಾಡಿದೆ. ಹಾ ಸರ್. ಅಣ್ಣ ಇಲ್ಲಿ ಅರ್ಜುನ್ ಸರ್ ಅಂತಿದ್ದಾರೆ. ಬಿಲ್ಡಿಂಗ್ ಎಲ್ಲ ಹೋಗಿದೆ, ಓಕೆ, ಅದನ್ನ ಮಾತ್ರ ಕ್ಲೋಸ್ ಮಾಡಿಸ್ತೀನಿ ಅಂದ್ರು. ಆಯ್ತು ಅಂತ ಹೇಳಿದ್ದೀನಿ. ಸರಿ ಅಣ್ಣ, ತುಂಬಾ ಧನ್ಯವಾದಗಳು. ಶ್ರೀನಿವಾಸ್ ಅಂತ ಇದಾರಣ್ಣ, ಒಂದ್ ನಿಮಿಷ ಮಾತಾಡ್ತಾರೆ ನೋಡಿ. ನಂಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಸರ್ ನಮಸ್ಕಾರ ಸರ್. ಸರ್ ಒಂದು ಡೆಲಿಗೇಷನ್ ತಮ್ಮ ಹತ್ರ ಬಂದಾಗ ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದೀರಾ ಮತ್ತೆ ಆಕ್ಷನ್ ಕೂಡ ತಗೊಂಡಿದ್ದೀರಾ. ಆದ್ರೆ ನಮ್ಗೆ ಅಲ್ಲಿ ಬಂದಿರ್ತಕ್ಕಂಥ ಇದೇನಂದ್ರೆ ನ್ಯೂಸ್ ಪೋಸ್ಟ್ ಆಫೀಸ್ ಹೈಯರ್ ಅಪ್ಸ್ ಇಂದ ಇಲ್ಲ ಇದು ಕ್ಲೋಸ್ ಮಾಡೇ ಮಾಡ್ತಾರೆ ಅನ್ನೋದೇ ತರ ಅವ್ರು ಹೇಳಿದ್ರಿಂದ ಯಾವ್ದು ಕ್ಲೋಸ್ ಆಗಲ್ಲ. ಈವನ್ ಚಾಂಪಿಯನ್ ಆಮೇಲೆ ಕೋರಮಂಡಲ್ ಅವೆಲ್ಲ ಯಾವ್ದು ಮಾಡ್ಬೇಡಿ ಅಂತ ಹೇಳಿದೀನಿ. ಓಕೆ ಸರ್. ಬೆಮಲ್ ನಗರ್ ಕಾಲೋನಿ ಅಂತಿದೆಯಲ್ಲ, ಹೌದೌದು, ಅದೇನೋ ಸ್ವಲ್ಪ ಜಾಸ್ತಿ ಹಳೇದು, ಆಮೇಲೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗಿದೆ, ಆಮೇಲೆ ಗಿಡಗಳೆಲ್ಲ ಬೆಳೆದಿದ್ಯಂತಲ್ಲ, ಹೌದೌದು ಸರ್. ಅಲ್ಲಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇಲ್ಲ. ಓಕೆ ಸರ್. ಅದೊಂದಾದ್ರೂ ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. ಬಿಕಾಸ್ ಟೇಕಲ್ ಅಲ್ಲೊಂದು ಮತ್ತೆ ಇದ್ರಲ್ಲಿ ಶಿಡ್ಲಘಟ್ಟ ಕೋರ್ಟ್ ಅಲ್ಲಿ ಓಕೆ ಸರ್, ಅಲ್ಲೊಂದು ಸ್ಟಾರ್ಟ್ ಮಾಡಿಸ್ಬೇಕಂತೆ. ಆಯ್ತು ಸರ್. ಅದೊಂದು ಮಾತ್ರ ಕ್ಲೋಸ್ ಮಾಡ್ತಾರೆ. ಮೇಲೂ ಹಾಕಿದೀನಿ, ಒಂದು ಲೆಟರ್ ಬೇಕು ಅಂದಿದ್ರು, ಲೆಟರ್ ಮಾಡ್ಕೊಡ್ತೀನಿ ಅಪ್ಪ. ಓಕೆ ಸರ್, ಇವತ್ತು ನಾವು ಸಬ್ಮಿಟ್ ಮಾಡ್ತಾರೆ, ಅದನ್ನ ಕಾಪಿ ಕೊಡ್ತೀವಿ ತಮ್ಗೆ, ಅದನ್ನು ಇದು ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಅಣ್ಣ, ನಮ್ಮ ಭಾರತ್ ನಗರ ಎಲ್ಲಾ ನಾಗರಿಕರ ಪರವಾಗಿ ಧನ್ಯವಾದಗಳಣ್ಣ ನಿಮ್ಗೆ. ಓಕೆ ಸರ್, ಪ್ರಾಬ್ಲಮ್ ಸಾಲ್ವ್ಡಾ? ನಾವು ಯಾವತ್ತು ನಿಮ್ ಜೊತೆಲಿ ಇರ್ತೀವಿ. Am 100% pure and clean. No compromise. Best quality. Family restaurant. 100% Hambur and Dindakal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.